ಕೌಟುಂಬಿಕವಾಗಿ ಹಿಡಿತ ಸಾಧಿಸಿದ ದಾವಣಗೆರೆ ಮೇಲೆ ಅವರು ಗೆಲ್ಲಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಮೂಡಿಸಿದವರು ಅಲ್ಲಿಯೇ ಮುಸಲ್ಮಾನರು. ಯಾಕಂದರೆ ಮುಸ್ಲಿಮ್ರು ಒಗ್ಗಟ್ಟಾಗಿ ಅವ್ರ ವಿರೋಧವಾಗಿ ಮತ ಚಲಾಯಿಸಿದ್ರೆ, BJP ಪರವಾಗಿ ಮತ ಚಲಾಯಿಸಿದ್ರೆ ಗೆಲುವಂತೆ ಶತಸಿದ್ಧ. ಆದರೆ ಇವರು ಮುಸ್ಲಿಮ್ಸು ಹಳಿ ಗಂಡನ ಪಾದಗತಿ ಅಂತೇಳಿ ಮತವನ್ನು ಈ ಶಾಮನೂರು ಶಿವಶಂಕರಪ್ಪನವ್ರಿಗೆ ಹಾಕಿದರೆ ಅಥವಾ ಕಾಂಗ್ರೆಸ್ ಹಾಕಿದರೆ ಅದು ಚೇಂಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಏನೋ ಆಗಲಿ, ಒಟ್ಟಿನಲ್ಲೇ ಈ ಉಪಚುನಾವಣೆಗಳು ಎರಡೂ ಎಷ್ಟರ ಮಟ್ಟಿಗೆ ಪ್ರಭಾವಿ ಆಗ್ತವೆ ಮುಂದಿನ ದಿನದಲ್ಲಿ ಅಂತ ಹೇಳದೇ ಹೋದ್ರೂ ಸಹಿತ ಇದೊಂದು ಇವತ್ತು ಎರಡೂ ಪಕ್ಷಗಳಿಗೆ ಒಂದು ಪರೀಕ್ಷಾ ಕಾಲ. ಇದ್ರಲ್ಲಿ ಯಾರು ಗೆದ್ದರೂ ಅವ್ರಿಗೆ ಮುಂದಿನ ದಿನದಲ್ಲಿ ಬೆನಿಫಿಟ್ ಆಗೋದು ಭಾಳ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಈ ಒಂದು ದಾವಣಗೆರೆಯ ಈ ಮಿನಿ ವಿಧಾನಸಭಾ ಯುದ್ಧ ಇವತ್ತು ಸಾಯಂಕಾಲ ಮುಗೀತದ. ಗೆಲ್ತಾರೆ ಯಾರೋ ಸೋಲ್ತಾರೆ ಅನ್ನೋದು ಗೊತ್ತಾಗೋದು ಮೇ 4ಕ್ಕೆ. ಈಗ ಒಟ್ಟಿನಲ್ಲೇ ಎರಡೂ ಪಕ್ಷ ನಡಕ್ಕೆ ಅಲ್ಲೇ ಒಂದೇನಪ್ಪ ಅಂದ್ರೆ ಮತದಾನದ ತಿಕ್ಕಾಟ ನಡೆದ. ಆ ದಿಶೆಯಲ್ಲಿ ಯಾರು ಗೆದ್ರೂ ನಮ್ಮಂಥವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು ಒಳ್ಳೇದಾಯ್ತು ಅಂತ ಹೇಳುವಂಥದ್ದಷ್ಟೇ. ಆದರೆ ಇಲ್ಲೇ ಏನಪ್ಪ ಅಂತಂದ್ರೆ ಸಮರ್ಥ ಗೆಲ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗಿರೋದು, ಇಲ್ಲ BJPಗಿರೋದು ಏನಪ್ಪ ಅಂತಂದ್ರೆ ನಮ್ಮ ಶ್ರೀನಿವಾಸ್ ಗೆಲ್ತಾರೆ ಅನ್ನುವಂಥದ್ದು. ಯಾರು ಗೆಲ್ತಾರೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ದೇಶ ತರಬೇತಿ ಸತ್ಯ ಕೈಗೊಂಡು ವಂದನೆಗಳು.